ಸರ್ ಎಸ್ ಸರ್. ಸೊ ಇವಾಗ ಪೇರೆಂಟ್ಸ್ ಬೆಡ್ರೂಮ್ ಅಲ್ಲಿ ಇದೆ ಸರ್ ನಾವು. ಪೇರೆಂಟ್ಸ್ ಬೆಡ್ರೂಮ್ ಸರ್. ಸೊ ಈಗ ಪೇರೆಂಟ್ಸ್ ಬೆಡ್ರೂಮ್ ನೋಡ್ಬೋದು ಸರ್. ಫಾಲ್ ಸೀಲಿಂಗ್ ನಾವು ಕರ್ವ್ ಸೀಲಿಂಗ್ಸ್ ಎಲ್ಲ ರನ್ ಮಾಡ್ಕೊಂಡು ಹೋಗಿದ್ದೀವಿ. ಅಂಡ್ ಅದೇ ಕಾನ್ಸೆಪ್ಟ್ನ ಮತ್ತೆ ನಾವು ಇಲ್ಲಿ ಟ್ರಿಮ್ಸ್ ಎಲ್ಲ ತಂದಿದ್ದೀವಿ. ಸೊ ಅದೇ ಕರ್ವ್ ಪ್ಯಾಟರ್ನ್ ರನ್ ಆಗುತ್ತೆ. ಅಂಡ್ ಇಂಟರ್ನಲ್ ಫುಲ್ ನಿಮ್ಗೆ ವಾಲ್ ಪೇಪರ್ ತೊಗೊಂಡೋಗಿ ಸರ್. ಎಂಟೈರ್ಲಿ ವಾಲ್ ಪೇಪರ್ ಇದೆ. ಅಂಡ್ ದೆನ್ ಹೆಡ್ ಬೋರ್ಡ್ ಇಲ್ಲಿ ಕೊಟ್ಟಿದ್ದೀವಿ. ಸೊ ಹೆಡ್ ಬೋರ್ಡು ಶೇಡು ಮತ್ತು ಈ ಕಾರ್ಡ್ ಶೇಡ್ ಎರಡೂ ನಾವು ವಾರ್ಡ್ರೋಬ್ಗೆ ಮ್ಯಾಚ್ ಮಾಡಿದ್ದೀವಿ. ಸೊ ದಟ್ ಎಲ್ಲ ನಿಮಗೆ ಫುಲ್ಲಿ ಟೋಟಲಿ ಬಂದು ಇದು ಫ್ಯಾಬ್ರಿಕ್ ಹೋಗುತ್ತೆ. ಜೊತೆಗೆ 2 ಸೈಡ್ ಟೇಬಲ್ಸು ಕೊಟ್ಟಿರ್ತೀವಿ. ಆ್ಯಂಡ್ ದೆನ್ ಕಾಟು ಸರ್. ಸೊ ಹಾಗೆ ಬಂದಾಗ ವಾರ್ಡ್ರೋಬ್ ನೋಡಿದಾಗ ಸರ್ ಎಲ್ ಶೇಪ್ ತೊಗೊಂಡಿದ್ದೀವಿ. ಸೊ ಫುಲ್ಲು ನಾವು ಕವರ್ ಮಾಡಿದ್ರೆ ಎಲ್ ಶೇಪೇ ತೊಗೊಂಡೋಗಿದ್ದೀವಿ. ಇದರಲ್ಲೂ ಸಟಲ್ ಕಲರ್ಸ್ ಹೋಗಿದ್ದೀವಿ. ಅಂದರೆ ಲೈಟ್ ಗ್ರೇ ಆ್ಯಂಡ್ ದೆನ್ ಬ್ಲೂ ಬಂದಾಗ ಸ್ವಲ್ಪ ನೇವಿ ಬ್ಲೂ ಥರ ತೊಗೊಂಡು ಅದು ಲೈಟೆಸ್ಟ್ ಶೇಡಲ್ಲಿ ಹೋಗಿದ್ದೀವಿ. ಓಕೆ, ಅದು ಮೇಲ್ಗಡೆ ಗ್ರೇನಾ? ಅದೇ ಹಾಂ, ಗ್ರೇ ಸರ್. ಇದು ಗ್ರೇ ಇದು. ಸೊ ಆ ಥರ ಅಂದರೆ ಲೈಟೆಸ್ಟ್ ಗ್ರೇಲಿ ಹೋಗಿದ್ದೀವಿ. ಇದನ್ನು ಹೈಲೈಟ್ ಮಾಡೋಕ್ಕೋಸ್ಕರ ಬ್ಲ್ಯಾಕ್ ಕಲರ್ ಹ್ಯಾಂಡಲ್ಸು, ಬ್ಲ್ಯಾಕ್ ಕಲರ್ ನಾಬ್ಸ್ ಸರ್. ಅದು ರನ್ ಮಾಡ್ಕೊಂಡಿದ್ದೀವಿ. ಹಾಗೆ ಇಲ್ಲೂ ಒಂದು ಡಿಸೈನ್ ನಾವು ಬ್ರೇಕ್ ಮಾಡೋಕ್ಕೋಸ್ಕರ ಇಲ್ಲಿ ಟಿಂಟೆಡ್ ಗ್ಲಾಸ್ಗೆ ಹೋಗಿದ್ದೀವಿ. ಸೊ ಟಿಂಟೆಡ್ ಗ್ಲಾಸ್ ಆಲ್ರೆಡಿ ಮತ್ತೆ ಪ್ರೊಫೈಲ್ ಶಟರ್ ಇರುತ್ತೆ. ಅಂಡ್ ಹಾಗೆ ಇಲ್ಲಿ ಈ ಎಲ್ ಶೇಪ್ ಫುಲ್ ರನ್ ಆಗಿ ಬರುತ್ತೆ. ಸೊ ಸ್ಪೇಸ್ ಯುಟಿಲೈಸೇಷನ್ ಫುಲ್ ಆಗಿ ತೊಗೊಂಡಿದ್ದೀವಿ ನಾವು ಇದಕ್ಕೆ. ಜೊತೆಗೆ ಒಂದು ಡ್ರೆಸ್ ಇಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಸೊ ಡ್ರೆಸ್ಸರ್ ಏನ್ ಮಿರರ್ ಕೊಟ್ಟಿದ್ದೀವಿ. ಹಿಂಭಾಗ ಬಂದು ಸ್ಟೋರೇಜು ಸಿಗುತ್ತೆ. ಕೆಳಗಡೆ ಬಂದಾಗ ಚೆಸ್ಟ್ ಆಫ್ ಡ್ರಾವರ್ಸ್ 2 ಡ್ರಾವರ್ಸ್ ಕೊಟ್ಟಿದ್ದೀವಿ. ಅಂಡ್ ಮೇಡೆ ನೋಡಿದಾಗ ಫುಲ್ ನಿಮ್ ಲಾಫ್ಟ್ ಟೋಟಲ್ ಆಗಿ ಆಕ್ಸೆಸ್ ಆಗುತ್ತೆ. ಸೊ ಈ ತರ ಎಂಟೈರ್ಲಿ ಒಂದು ಸ್ಪೇಸ್ ಯುಟಿಲೈಸೇಷನ್ ವಾರ್ಡ್ರೋಬ್ ನಾವು ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಓಕೆ, ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಈ ತರ ಕಾರ್ನರ್ ಇದ್ದಾಗ ಆ ಕಾರ್ನರ್ ಸ್ಪೇಸ್ ಬಿಟ್ಬಿಡ್ತಾರೆ. ಬಿಟ್ಬಿಡ್ತಾರೆ ಸರ್. ಜಸ್ಟ್ ಒಂದು ಸ್ಟ್ರೈಟ್ ತಗೊಂಡ್ ಬಿಟ್ಟಿರ್ತಾರೆ. ಬಟ್ ನಾವಿಲ್ಲಿ ಎಂಟೈರ್ ಎಲ್ ಶೇಪ್ ನಾವು ಆಕ್ಸೆಸ್ ಮಾಡ್ಕೊಂಡಿದ್ದೀವಿ. ಅವಾಗ ನಮ್ಗೆ ಇಲ್ಲಿ ಜಾಗ ಉಳ್ಕೊಂಡು ಇಲ್ಲಿ ಜಾಗ ಉಳ್ಕೊಳ್ಳುತ್ತೆ. ಪ್ಲಸ್ ಇದು ಓಡಾಡಕ್ಕೂ ನಮಗೆ ಕರೆಕ್ಟ್ ಆಗಿರುತ್ತೆ. ಪರ್ಫೆಕ್ಟ್. ಈಗ ಕ್ಲೈಂಟ್ ಬೇಕಂದ್ರೆ ಇಲ್ಲೊಂದು ವರ್ಕಿಂಗ್ ಮಾಡಬಹುದು ಸರ್. ಸ್ಟಡಿ ಯೂನಿಟ್ ಇರಬೇಕು ಪ್ಲಾನ್ ಮಾಡ್ಕೊಂಡು ಹಾಕೋಬಹುದಲ್ವಾ? ಈಸಿಲಿ. ಸೂಪರ್ ಫೈನ್, ಚೆನ್ನಾಗಿದೆ. ಈ ಪೆರಿಫೆರಲ್ ಅಷ್ಟೇನಾ? ಹಾಂ ಸರ್, ಎಂಟೈರ್ ಪೆರಿಫೆರಲ್. ಬಟ್ ನಾವು ಅದನ್ನು ಕರ್ವ್ ಆಗಿ ತೊಗೊಂಡೋಗಿದ್ದೀವಿ ಸರ್. ವೆರಿ ನೈಸ್, ತುಂಬಾ ಚೆನ್ನಾಗಿದೆ. ಅಂಡ್ ಇದು ದಿಸ್ ವಾಲ್ ಪೇಪರ್ ನೀವು ಹೊರಗಡೆ ತೋರಿಸಿದ್ರಲ್ಲ ಸರ್? ಎಸ್ ಸರ್. ಏನದು ಕ್ಯಾಸಿಗೋಡ ಪೇಂಟಿಂಗ್. ಅದಕ್ಕೆ ಮ್ಯಾಚ್ ಆಗ್ತಾ ಇದೆ. ಎಕ್ಸಾಕ್ಟ್ಲಿ ಸರ್. ಆ ಥರ ಒಂದು ಥೀಮ್ ಫುಲ್ ಆಗಿ ತೊಗೊಂಡೋಗಿದ್ದೀವಿ ಸರ್. ವೆರಿ ನೈಸ್. ಇವನ್ ನೀವು ಇದನ್ನ ಅಲ್ಲಿಗೆ ರಿಪ್ಲೇಸ್ ಮಾಡಬಹುದು ಬೇಕಾದ್ರೆ. ಬಟ್ ದಟ್ ಈಸ್ ಪರ್ಮನೆಂಟ್ ಅಲ್ವಾ ಸರ್? ಅದು ಪರ್ಮನೆಂಟ್ ಸರ್. ಅದು ವಾಷಬಲ್ ಇರುತ್ತೆ. ನಮ್ಗೆ ಏನಾದ್ರು ಇದಾದ್ರೂ ಜಸ್ಟ್ ನಾವು ಸ್ಪಾಂಜಲ್ಲಿ ಒರೆಸ್ಕೊಂಡ್ರು ವಾಷಬಲ್ ಬರುತ್ತೆ ಸರ್. ಬಟ್ ದೀಸ್ ಆರ್ ಆಲ್ ಟೆಂಪರರಿ ವಾಲ್ ಪೇಪರ್ಸ್ ಆರ್ ಟೆಂಪರರಿ. ಬಟ್ ಇದು ಸ್ವಲ್ಪ ಯೂನಿಕ್ ಡಿಸೈನ್ಸ್ ಸಿಗುತ್ತೆ. ದಟ್ಸ್ ವೆರಿ ನೈಸ್ ಅಂತ ಹೇಳ್ಬೋದು. ಸೊ ಈಗ ಎಂಟೈರ್ ಆಗಿ ಬೆಡ್ಸ್ ಎಲ್ಲ ನೀವೇ ಕ್ರಿಯೇಟ್ ಮಾಡ್ಕೊಟ್ಬಿಡ್ತೀವಿ? ಹೌದು ಸರ್, ಟೋಟಲ್ ನಾವು ಕ್ರಿಯೇಟ್ ಮಾಡ್ಕೊಂಡು ಅದು ಕಸ್ಟಮೈಸ್ ಮಾಡ್ಕೊಡ್ತೀವಿ. ಯಾಕಂದ್ರೆ ಸ್ಟ್ಯಾಂಡರ್ಡ್ ಕಿಂಗ್ ಸೈಜ್ ಕ್ವೀನ್ ಸೈಜ್ ಬಿಟ್ಟು ಕಸ್ಟಮರ್ಸ್ಗೆ ಏನಾದ್ರು ಬೇರೆ ಡೈಮೆನ್ಷನ್ಸ್ ಅಲ್ಲಿ ಕಾಟ್ ಏನಾದ್ರು ಬೇಕು ಅಂದ್ರೂ ನಾವು ಅದನ್ನ ಕ್ರಿಯೇಟ್ ಮಾಡ್ಕೊಡ್ತೀವಿ ಸರ್. ಸೊ ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಕೆಲವೊಂದ್ ಕಡೆ ನೋಡಿದ್ದೀನಿ, ಹಾಫ್ ರೌಂಡ್ಸ್, ಓವಲ್ ಡಿಸೈನ್, ಇವನ್ ರೌಂಡ್ ಡಿಸೈನ್ ವಿತ್ ಲೆವಿಟೇಟ್ ಡಿಸೈನ್, ಕೆಳಗಡೆ ಲೈಟ್ಸ್ ಇರುತ್ತೆ. ಅವೆಲ್ಲ ನೀವು ಮಾಡ್ತೀರಾ ಸರ್? ಹಾ ಸರ್, ಲೆವಿಟೇಟ್ ಎಲ್ಲ ಆಲ್ರೆಡಿ ಮಾಡಿದೀವಿ. ಕರ್ವ್ ಅಲ್ಲಿ ಇವಾಗ ಮಾಡ್ತಾ ಇದೀವಿ. ಸೊ ಇವಾಗ ತಲಗಟ್ಪುರದಲ್ಲಿ ಮಾಡ್ತಾ ಇದೀವಿ ಸರ್. ಅಲ್ಲಿ ಬಂದು ಕರ್ವ್ ತಗೊಂಡೋಗಿದ್ದೀವಿ. ಸೊ ಅವ್ರದಿನ ನೆನ್ನೆ ಗ್ರೂಪ್ ರಶ್ ಆಯ್ತು. ಸೊ ಮೇ ಬಿ ಒಂದು 1 ವೀಕ್ ನಾವು ಅದನ್ನು ತೋರಿಸೋಣ ಸರ್ ನಮ್ಗೆ. ಕೆಲವೊಂದು ಕಾಟ್ ಲೆವಿಟೇಟ್ ಆಗೋ ತರ ಇರುತ್ತೆ. ಹೌದು, ನಾನು ಬೇಕಾದ್ರೆ ಇಮೇಜ್ ಹಾಕ್ಬಿಡ್ತೀನಿ. ಓಕೆನಾ? ಕೆಳಗಡೆ ಏನು ಕಾಣಿಸಲ್ಲ. ಹೌದು ಸರ್. ಅದು ಮಾಡಕ್ಕಾಗುತ್ತಾ? ಹಾ ಸರ್, ಮಾಡಕ್ಕಾಗುತ್ತೆ. ಅದನ್ನ ಮಾಡಿದೀವಿ ಸರ್. ನಾವು ಅದನ್ನ ಮಾಡಿದ್ದೀರಾ? ನಿಮ್ ಚಾನಲ್ ಹಾಕಿದೀವಿ ಸರ್. ನಾವು ಅದನ್ನ ದಟ್ಸ್ ಆಲ್ಸೋ ಪಾಸಿಬಲ್. ಎಂಟೈರ್ಲಿ ಪಾಸಿಬಲ್ ಸರ್. ಓಕೆ, ಯಾಕಂದ್ರೆ ಇನ್ಸ್ಟಾಗ್ರಾಮ್ ಜಮಾನ ಸರ್, ಯಾರು ಏನು ಕೇಳ್ತಾರೆ ಹೇಳಕ್ಕೆ ಅದನ್ನ ನಾವು ನೋಡ್ಕೊಂಡು ಮಾಡ್ಕೊಳ್ಬೇಕು ಅಷ್ಟೇ. ಪ್ರಾಕ್ಟಿಕಲಿ ಮ್ಯಾಚ್ ಆಗುತ್ತಾ ನೋಡ್ತೀವಿ. ಮ್ಯಾಚ್ ಆಗುತ್ತಾ ನಾವು 100% ಮಾಡ್ಕೊಡ್ತೀವಿ. ನೈಸ್. ಬನ್ನಿ ಸರ್, ಈ ಕಡೆ ಸೈಡ್ ಅಲ್ಲಿ ಏನೋ ಮಾಡಿದ್ರೆ. ಜಸ್ಟ್ ಒಂದು ಸ್ಟಡಿ ಟೇಬಲ್ ಇಲ್ಲಿ ತೊಗೊಂಡಿದ್ದೀವಿ ಸರ್. ಸೊ ಸ್ಟಡಿ ಟೇಬಲ್ ಅಂಡ್ ವಾಲ್ ಯೂನಿಟ್ ತೊಗೊಂಡಿದ್ದೀವಿ. ವಾಲ್ ಯೂನಿಟ್ ಅಗೇನ್ ನಿಮ್ಗೆ ನಾವು ಹ್ಯಾಂಡಲ್ ಏನು ಕೊಟ್ಟಿಲ್ಲ. ಈ ಶಟರ್ ನಿಮಗೆ ಹ್ಯಾಂಡಲ್ ತರ ಆಕ್ಟ್ ಆಗುತ್ತೆ ಸರ್. ಓಕೆ, ಸೊ ಆ ಥರ ಪ್ಯಾಟರ್ನ್ ರನ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಓಪನ್ ಇದು ಅಂಡ್ ಇಲ್ಲಿ ಓಪನ್ ಯೂನಿಟ್ ಇಲ್ಲಿ ಕೊಟ್ಟಿದ್ದೀವಿ. ಓಕೆ, ದಿಸ್ ಇಸ್ ಯೂನಿಕ್ ಐಡಿಯಾ ಸರ್. ಎಕ್ಸಾಕ್ಟ್ಲಿ. ಸೊ ಹ್ಯಾಂಡಲ್ಸ್ ಏನು ಬರಲ್ಲ. ಶಟರ್ ನಿಮ್ಗೆ ಈ ಥರ ಆಕ್ಟ್ ಆಗುತ್ತೆ ಸರ್. ಸೊ ಹ್ಯಾಂಡಲ್ ತರ ಆಕ್ಟ್ ಆಗುತ್ತೆ. ಅದು ತುಂಬಾ ಚೆನ್ನಾಗಿದೆ. ಸೈಡ್ ಅಲ್ಲಿ ಒಂದು ಟಾಯ್ಲೆಟ್ ಕೊಟ್ಟಿದ್ದೀವಿ ಸರ್. ಓಕೆ, ದಿಸ್ ಇಸ್ ಪೇರೆಂಟ್ಸ್ ಬೆಡ್ರೂಮ್ ಅಲ್ಲ? ಪೇರೆಂಟ್ಸ್ ಬೆಡ್ರೂಮ್, ಎಸ್ ಸರ್. ಸೊ ಕಿಚನ್ ಬರ್ತಾ ಇದ್ದೀವಿ ಸರ್. ಸೊ ಇಲ್ಲೂ ಫಾಲ್ ಸೀಲಿಂಗ್ ಮಾಡಿದ್ದೀವಿ. ಹೌದು ಸರ್, ಅಂದರೆ ಡೈನಿಂಗ್ ಸ್ಪೇಸ್ ಸರ್. ಸೊ ಈ ಡೈನಿಂಗ್ ಸ್ಪೇಸಲ್ಲೂ ಜಸ್ಟ್ ಫಾಲ್ ಸೀಲಿಂಗ್ ಕೊಟ್ಟಿದ್ದೀವಿ. ಮೇಜರ್ ಲೈಟಿಂಗ್ ಫೋಕಸ್ ಇರಲಿ ಅಂತೇಳಿ ಲೈಟ್ಗೋಸ್ಕರ ಫಾಲ್ ಸೀಲಿಂಗ್ ತೊಗೊಂಡಿದ್ದೀವಿ. ಸೊ ಲೈಟಿಂಗ್ ಪರ್ಪಸ್ ಆಸ್ ವೆಲ್ ಎಸ್ಥೆಟಿಕ್ ಎರಡಕ್ಕೂ ಇದು ಹೆಲ್ಪ್ ಆಯ್ತು ನಮಗೆ. ಜೊತೆಗೆ ಇನ್ನೊಂದು ಕ್ರಾಕರಿ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಅಂದ್ರೆ ಕೆಳಗಡೆ ಬಂದಾಗ ನಿಮಗೆ ಡ್ರಾವರ್ಸು ವಿತ್ ಶಟರ್ಸ್ ಇರುತ್ತೆ. ಇದು ಫುಲ್ ನಿಮಗೆ ಎಚ್ ಪ್ರೊಫೈಲ್ ಹ್ಯಾಂಡಲ್ ಬರುತ್ತೆ. ಅಂಡ್ ದೆನ್ ಇಲ್ಲಿ ಮಿರರ್, ಟಿಂಟೆಡ್ ಮಿರರ್. ಹಾಗೆ ಇಲ್ಲಿ ಯೂನಿಟ್ಸ್ ಕೊಟ್ಟಿದ್ದೀವಿ ಸರ್. ಟಾಲ್ ಯೂನಿಟ್ ಇದೆ, ವಾಲ್ ಯೂನಿಟ್ ಇದೆ. ಇದೆರಡಕ್ಕೂ ಬಂದು ನಾವು ಪ್ರೊಫೈಲ್ ಶಟರ್ ವಿತ್ ಬ್ಲಾಕ್ ಟೈಟರ್ ಗ್ಲಾಸ್ ಹೋಗಿದ್ದೀವಿ. ಸೊ ಈ ಥರ ಕಾಂಬಿನೇಷನ್ಸ್ ಎಂಟೈರ್ ರನ್ ಮಾಡ್ಕೊಂಡ್ರೆ ಸರ್. ಇದು ಪಿಂಕ್ ಪೀಚ್ ಸರ್? ಇದು ಕಲರ್ ಸರ್ ಸ್ವಲ್ಪ ಎರಡಕ್ಕೂ ಮಿಕ್ಸ್ ಮ್ಯಾಚ್ ಆಗಿ ಒಂದು ಮಧ್ಯಕ್ಕೆ ಇರೋದ ಕಲರ್ ಸರ್. ಆ ಥರದಲ್ಲಿ ಯೂಸ್ ಮಾಡಾಕೊಂಡಿದ್ದೀವಿ. ದಟ್ಸ್ ವೆರಿ ಯೂನಿಕ್. ಎಕ್ಸಾಕ್ಟ್ಲಿ, ತುಂಬಾ ಚೆನ್ನಾಗಿದೆ. ಅಂಡ್ ಈ ತರ ಪ್ರೊಫೈಲ್ ಮಾಡಬೇಕಾದ್ರೆ ಸೊ ಯಾವ ರೀತಿ ಮಾಡ್ತಾರೆ ಇದನ್ನ? ನಂಗೆ ಸ್ವಲ್ಪ ಇನ್ಫಾರ್ಮೇಷನ್ ಸರ್. ಇದು ಹೇಗೆ ಮಾಡ್ತೀವಿ ಅಂದ್ರೆ ನಾವು ಫಾಲ್ಸಿಂಗ್ ಏನು ಬೋರ್ಡ್ ಹಾಕ್ತೀವಲ್ಲ ಸರ್, ಆ ಬೋರ್ಡ್ ಅಲ್ಲಿ ನಾವು ಅದನ್ನ ಗ್ರೂಮ್ ಮಾಡಿ ತೊಗೊಂಡಿರ್ತೀವಿ. ಗ್ರೂಮ್ ಮಾಡಿ ಪ್ರೊಫೈಲ್ ಅಲ್ಲಿ ಹಾಕಿ ಫಿಕ್ಸ್ ಮಾಡಿರ್ತೀವಿ. ಸೊ ಆ ಥರ ರನ್ ಆಗುತ್ತೆ ಸರ್ ಇದು. ಸೂಪರ್ ನೈಸ್. ಆಮೇಲೆ ಇದೇನಿದು? ಇಲ್ಲಿ ಸರ್ ಎಕ್ಸಿಸ್ಟಿಂಗ್ ಒಂದು ಆಲ್ರೆಡಿ ಬಿಲ್ಡರ್ ಕಡೆ ನಿಶಿ ಒಂದು ಓಪನ್ ಯೂನಿಟ್ ಸಣ್ಣ ಜಾಗದ ಆಫ್ ಸೈಟ್ ಇತ್ತು. ಸೊ ಅದನ್ನು ಈ ಥರ ಯೂಟಿಲೈಸ್ ಮಾಡ್ಬೋದು ಅಂತ ಹೇಳಿ ಈ ಥರ ರನ್ ಮಾಡ್ಕೊಂಡಿವಿ. ಅಂದ್ರೆ ನೆಸ್ಥೆಟಿಕ್ ಪರ್ಪಸ್ಗೆ ಕೆಲವೊಂದು ಓಪನ್ ಯೂನಿಟ್ಸ್ ಕೊಟ್ಟಿದ್ದೀವಿ. ಒಂದು ಕೆಲವೊಂದು ಈ ಥರ ಶಟರ್ ಥರ ಕೊಟ್ಟಿವಿ ಸರ್. ಸೊ ಈ ಥರ ನಾವು ರನ್ ಮಾಡಿದಾಗ ಒಂದು ಸ್ಪೇಸ್ನ ನಾವು ಯೂಟಿಲೈಸ್ ಮಾಡೋಕ್ಕೋಸ್ಕರ ಅದು ರನ್ ಮಾಡ್ಬೋದು ಸರ್. ಯೂನಿಕ್ ಆಗಿರಲಿ ಅಂತ ಸುಮ್ಮನೆ ಬಿಡೋ ಬದಲು ಈ ಥರ ಒಂದು ಕಾರ್ನರ್ ಇದು ಹಾಕ್ಬಿಟ್ಟು ಹೌದು ಸರ್, ಒಂದು ಬಾಕ್ಸ್ ಇರೋದ್ ಬದಲು ಈ ಥರ ಒಂದು ಅನ್ನೋದು ಹಾಕೊಂಡಿದ್ದೀವಿ. ಸೊ ಆ ಪರ್ಪಸ್ನ ಇದು ಯೂಟಿಲೈಸ್ ಮಾಡ್ಕೊಂಡಿದ್ದೀವಿ. ವೆರಿ ನೈಸ್ ಸರ್. ಕಿಚನ್ ಸ್ವಲ್ಪ ಕಾಂಪ್ಯಾಕ್ಟ್ ಕಿಚನ್ ಅಂತ ಹೇಳಿ. ಹಾಂ ಸರ್, ಕಾಂಪ್ಯಾಕ್ಟ್ ಕಿಚನ್. ಅದಕ್ಕೆ ನಾವು ಎಲ್ ಶೇಪ್ ಅಲ್ಲಿ ತೊಗೊಂಡಿದ್ದೀವಿ ಸರ್. ಎಲ್ ಶೇಪ್ ಅಲ್ಲಿ ತೊಗೊಂಡಿದ್ದೀವಿ. ಹಾಗೆ ಈ ಕಿಚನ್ ಬಂದು ಅಕ್ರಲಿಕ್ಕೆ ತೊಗೊಂಡೋಗಿದ್ದೀವಿ. ಜಸ್ಟ್ ಈ ಒಂದು 3 ಫೇಶಸ್ ಏನು ಬರುತ್ತೆ ಹಾಪ್ ಟೆಡರ್ ಮಾತ್ರ ನಾವು ಈ ಥರ ವುಡನ್ ಹೋಗಿದ್ದೀವಿ. ಸೊ ಒಂದು ಡಿಸೈನ್ ಬ್ರೇಕಲ್ಲಿ ನೋಡೋಕೆ ಯೂನಿಕ್ ಆಗಿ ಕಾಣಲಿ ಅಂತ ಹೇಳಿ ಈ ಥರ ಅಂದ್ರೆ ಸಿಂಗಲ್ ಮೊನೋಟೋನ್ ಹೋಗೋದು ಈ ಥರ ನಾವು ರನ್ ಮಾಡ್ಕೊಂಡಿದ್ದೀವಿ ಸರ್. ಓಕೆ, ದಿಸ್ ಕಲರ್
ಕಲರ್ಸ್ ಆಲ್ಸೋ ಯುನಿಕ್. ಇದು ಏನ್ ಕಲರ್ ಅಂತ ಹೇಳ್ತಾರೆ ಸರ್? ಸರ್ ಹಾಗೆ ಇದೊಂದು ಸ್ವಲ್ಪ ನಿಮಗೆ ಈ ಬರ್ಗಂಡಿ ಶೇಡ್ ಜೊತೆ ಬರುತ್ತೆ ಸರ್. ಸೊ ಆ ತರ ಮಾಡ್ಕೊಂಡಿದ್ದೀವಿ. ಬರ್ಗಂಡಿ ಬರುತ್ತೆ, ಬರ್ಗಂಡಿ ಇದನ್ನು ರನ್ ಮಾಡ್ಕೊಂಡಿದ್ದೀವಿ. ವೆರಿ ನೈಸ್, ತುಂಬಾ ಚೆನ್ನಾಗಿ. ಸೊ ಇಲ್ಲಿ ಬಂದಾಗ ಸ್ಟಾರ್ಟಿಂಗ್ ಫ್ರಮ್ ಸಿಂಕ್ ಸರ್. ಸೊ ಅಗೇನ್ ಸಿಂಕ್ ಇಲ್ಲಿ ಬಂದಾಗ ನಾವು 2 ಶಟರ್ ಯೂನಿಟ್ ಕೊಟ್ಟಿದ್ದೀವಿ. ಅಂಡ್ ಇದು ಎಂಟೈರ್ಲಿ ಹ್ಯಾಂಡಲ್ಲೆಸ್ ಬರುತ್ತೆ ಕಿಚನ್. ಇದು 2 ವಿಕ್ಕರ್ ಬ್ಯಾಸ್ಕೆಟ್ ತೊಗೊಂಡಿದ್ದೀವಿ. ಕೆಳಗಡೆ ಇಲ್ಲಿ ಬಂದಾಗ ಇಲ್ಲೊಂದು ಡ್ರಾವರ್ನ ಪ್ಲೇನ್ ಮಾಡ್ಕೊಂಡಿದ್ದೀವಿ ಸರ್. ಅಂಡ್ ದೆನ್ ಆಯಿಲ್ ಪುಲ್ಔಟ್ ಇಲ್ಲಿ ಬರುತ್ತೆ. ಸೊ ಬೇಸಿಕಲಿ ಆಯಿಲ್ ಪುಲ್ಔಟ್ಸ್ ನಾವು ಏನು ನಮ್ಮ ಹಾಬ್ ಬರುತ್ತೆ ಲೆಫ್ಟ್ ಆರ್ ರೈಟ್ ಎಲ್ಲಿ ಬೇಕಾದ್ರೆ ನಾವು ಪ್ಲಾನ್ ಮಾಡ್ಕೊಬೋದು. ಅಂಡ್ ದೆನ್ 3 ಕಟ್ಲರಿ ಸೆಟ್ಸ್ ಇಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಕಾರ್ನರ್ ಯೂನಿಟ್ ಬರುತ್ತೆ. ಇದ್ರ ಜೊತೆಗೆ ಇನ್ನು 2 ಎಕ್ಸ್ಟ್ರಾ ಟ್ಯಾಂಡಮ್ ಬಾಕ್ಸ್ ಇಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದೀವಿ. 2 ಎಕ್ಸ್ಟ್ರಾ ಟ್ಯಾಂಡಮ್ ಸರ್. ಸೊ ಅಗೇನ್ ಏನಾಗುತ್ತೆ ಅಂದ್ರೆ ಇದು ಟೋಟಲ್ ವೆಯ್ಟ್ ಇರುವಂಥ ಐಟಮ್ಸ್ ಅನ್ನ ನೀವು ಇಲ್ಲಿ ಪ್ಲಾನ್ ಮಾಡಬಹುದು. ಅಗೇನ್ ಇಲ್ಲಿ 2 ಶಟರ್ ಯೂನಿಟ್ 2 ಶಟರ್ ಯೂನಿಟ್. ಸೊ ಅದರ ಕ್ಲಿಯರ್ ಡಿವೈಡ್ ಮಾಡ್ಕೊಂಡಿದ್ದೀವಿ ಸರ್. ಅಂಡ್ ಒಂದು ಟಾಲ್ ಯೂನಿಟ್ ಅಲ್ಲಿ ನಿಮಗೆ ಏನು ಪ್ಲಾನ್ ಮಾಡಿದ್ರೆ ನಾವು ಪ್ಯಾಂಟ್ರಿ ಪ್ಲಾನ್ ಮಾಡಿದ್ದೀವಿ. ಸೊ ನಿಮ್ಮ ಎಂಟೈರ್ ಗ್ರಾಸರೀಸ್ ಈಚ್ ಅಂಡ್ ಎವ್ರಿಥಿಂಗ್ ನೀವು ಆರ್ಗನೈಸ್ ಮಾಡಿ ಇಲ್ಲಿ ಪ್ಲಾನ್ ಮಾಡ್ಕೊಂಡು ಕರೆಕ್ಟಾಗಿ ಬರುತ್ತೆ. ಅಗೇನ್ ಇದಕ್ಕೂ ಹ್ಯಾಂಡಲ್ ಬಂದು ನಾವು ಪ್ರೊಫೈಲ್ ಹ್ಯಾಂಡಲ್ಗೆ ಹೋಗಿದ್ದೀವಿ ಸರ್. ಹ್ಯಾಂಡಲ್ ವಾಲ್ ಯೂನಿಟ್ ರನ್ ಮಾಡ್ಕೊಂಡು ಒಂದು ಸೆಮಿ ಟಾಲ್ ಯೂನಿಟ್ ಕೊಟ್ಟಿದ್ದೀವಿ. ಲಾಫ್ಟ್ ತೊಗೊಂಡಾಗ ಎಂಟು ಎಂಟು ಸರ್ ಫುಲ್ ಯು ಶೇಪ್ ಲಾಫ್ಟ್ ತೊಗೊಂಡಿದ್ವಿ. ಸೊ ದಟ್ ಸ್ಟೋರೇಜ್ ಏನೇ ಇತ್ತು ಅಂದ್ರೆ ಫುಲ್ ಅಕಾಮಡೇಟ್ ಆಗುತ್ತೆ ಸರ್ ಇಲ್ಲಿ. ಓಕೆ, ಇದು ವೈಟ್ ಕೊಟ್ರೆ ಇದು ಎಂಟೈರ್ ವೈಟ್ ಸರ್. ಸೊ ದಟ್ ಏನಾಗುತ್ತೆ ಅದ್ಮೇಲೆ ಲೈಟ್ ಬಿದ್ದಾಗ ರಿಫ್ಲೆಕ್ಷನ್ ಕೊಡುತ್ತೆ. ಕಿಚನ್ ಎಷ್ಟು ಚಿಕ್ಕದು ಇರುತ್ತೋ ಅವಾಗ ನಾವೇನ್ ಮಾಡಬೇಕು ಮೇಡರ ಕಲರ್ಸ್ ಲೈಟ್ ಶೇಡ್ಗೆ ಹೋಗ್ಬೇಕು ಸರ್. ಸೊ ಏನಾಗುತ್ತೆ ಆಮೇಲೆ ಲೈಟ್ ಬಿದ್ದು ರಿಫ್ಲೆಕ್ಷನ್ ಕೊಟ್ಟಾಗ ನಿಮ್ಮ ಕಿಚನ್ ವಾಲ್ಯೂಮ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಓಕೆ, ದಿಸ್ ಯೂನಿಟ್ ಇದು ಇಲ್ಲಿ 2 ಟಾಪ್ ಲಿಫ್ಟ್ ಕೊಟ್ಟಿದ್ದೀವಿ ಸರ್. ಸೊ 2 ಟಾಪ್ ಲಿಫ್ಟ್ ಬರುತ್ತೆ ನಿಮಗೆ. ಸೊ ದಟ್ ಶಟರ್ ಯೂನಿಟ್ ಬಂದು ಟಾಪ್ ಲಿಫ್ಟ್ ಕೊಟ್ಟಿದ್ದೀವಿ. ಇಲ್ಲಿ ಬಂದು ಓಪನ್ ಯೂನಿಟ್ ಬರುತ್ತೆ ಅಂಡ್ ದೆನ್ ಸ್ಪೈಸ್ ರ್ಯಾಕ್ ಯೂನಿಟ್. ಸೊ ಈ ತರ ಕಾಂಬಿನೇಷನ್ ಫುಲ್ ರನ್ ಮಾಡ್ಕೊಂಡಿದ್ದೀವಿ ಸರ್. ವೆರಿ ನೈಸ್. ಈ ಕಡೆ ಬಂದ್ರೆ ಇಲ್ಲಿ ಬಂದಾಗ ಸರ್ ಅಗೇನ್ 2 ಶಟರ್ ಯೂನಿಟ್ ಕೊಟ್ಟಿದ್ದೀವಿ ಇಲ್ಲಿಗೆ. ಇದು ನಿಮ್ದು ಪ್ರೊಫೈಲ್ ಹ್ಯಾಂಡಲ್ಸ್ ಬರುತ್ತೆ. ಅಂಡ್ ಇಲ್ಲಿಗೆ ಬಂದಾಗ ಸೆಮಿ ಟಾಲ್ ಯೂನಿಟ್ ವಿತ್ ಕ್ಲಿಯರ್ ಗ್ಲಾಸ್ ಕೊಟ್ಟಿದ್ದೀವಿ ಸರ್. ಸೊ ಈ ತರ ಆಕ್ಸೆಸ್ ಆಗುತ್ತೆ ನಿಮಗೆ, ಯೂಸ್ ಮಾಡಬಹುದು ಸರ್. ಸೊ ವೆರಿ ನೈಸ್ ಸರ್, ತುಂಬಾ ಚೆನ್ನಾಗಿದೆ. ಕಾಂಪ್ಯಾಕ್ಟ್ ಆಗಿದ್ರು ಕೂಡ ಎವ್ರಿಥಿಂಗ್ ಹಸ್ ಬಿನ್ ಟೇಕನ್ ಕೇರ್ ಸರ್. ಎಲ್ಲಾನು ತಗೊಂಡು ಅಳವಡಿಸ್ಕೊಂಡು ನಾವು ಮಾಡ್ಕೊಡಿದ್ದೀವಿ ಸರ್. ಸೊ ಈ ಸೈಜ್ ನಮ್ಮ ಪ್ರಕಾರ ಒಂದು 9/8 ಇರ್ಬೋದು. ಆಲ್ಮೋಸ್ಟ್ ಅಷ್ಟೇ ಬರುತ್ತೆ 9/8 ಸರ್. 9/8 ಅಲ್ಲಿ ಬಟ್ ಎವ್ರಿಥಿಂಗ್ ಟೋಟಲಿ ಒಂದು ಮನೆ ಏನಾದ್ರು ಕಿಚನ್ ಯೂಸ್ ಮಾಡ್ಬೇಕು ಎಲ್ಲ ಕೊಟ್ಟಿದ್ದೀವಿ ಸರ್. ದಿಸ್ ಇಸ್ ಯು ಸೈಜ್ ಯು ಶೇಪ್ ಕಿಚನ್ ಸರ್. ಎಕ್ಸಾಕ್ಟ್ಲಿ ವೆರಿ ನೈಸ್ ಸರ್. ಇವಾಗ ಇರೋದು ಸರ್ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇದೆ ಸರ್. ಸೊ ಮಾಸ್ಟರ್ ಬೆಡ್ರೂಮ್ ಫಾಲ್ಸ್ ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ ಇಲ್ಲಿ ಫುಲ್ ಪೆರಿಫಲ್ ಟೋಟಲ್ ತೊಗೊಂಡಿದ್ದೀವಿ ಸರ್. ಓನ್ಲಿ ಪೆರಿಫಲ್ ಸರ್. ಬಟ್ ಈ ಪೆರಿಫಲ್ ಮತ್ತೆ ನಾವು ಕರ್ವೇ ತೊಗೊಂಡಿದ್ದೀವಿ, ಸ್ಟ್ರೈಟ್ ಹೋಗಿಲ್ಲ, ಕರ್ವ್ ಪ್ಯಾಟರ್ನ್ ರನ್ ಮಾಡ್ಕೊಂಡು ಹೋಗಿದ್ದೀವಿ. ಕಮಿಂಗ್ ಇಂಟು ಕಾಟ್ ಬಂದಾಗ ಸರ್ ವುಡನ್ ಟೆಕ್ಸ್ಚರ್ ಹೋಗಿದ್ದೀವಿ, ಅಂದ್ರೆ ವುಡನ್ ಲ್ಯಾಮಿನೇಟ್ಸ್ ಹೋಗಿದ್ದೀವಿ ಇಲ್ಲಿಗೆ. ಕಾಟ್ ಎಂಟೈರ್ಲಿ ಕಿಂಗ್ ಸೈಜ್ ಬರುತ್ತೆ ನಿಮಗೆ. ಅಂಡ್ ಅಗೇನ್ ಹಿಂಭಾಗ ನೋಡಿದಾಗ ಈ ಪರ್ಟಿಕ್ಯುಲರ್ ರೂಮ್ ಸ್ವಲ್ಪ ಲಕ್ಸರಿ ಥೀಮ್ ಹೋಗಿದ್ದಾರೆ ಸರ್. ಸೊ ಹೆಡ್ ಬೋರ್ಡ್ ನಾವು ಏನ್ ಮಾಡಿದೀವಿ ಆಲ್ಮೋಸ್ಟ್ ಬೀಮ್ ಲೆವೆಲ್ ತೊಗೊಂಡೋಗಿದ್ದೀವಿ, ಅಂದ್ರೆ ಲಿಂಟಲ್ ವರೆಗೆ ನಾವು ಮೇಲ್ ತೊಗೊಂಡೋಗಿದ್ದೀವಿ. ಎಂಟೈರ್ಲಿ ಫ್ಯಾಬ್ರಿಕ್ ಬರುತ್ತೆ. ಫ್ಯಾಬ್ರಿಕ್ ಜೊತೆಗೆ ಈ ತರ ನಾವು ಗೋಲ್ಡನ್ ಟೀ ಸ್ಟ್ರಿಪ್ ನಲ್ಲಿ ಇನ್ಕ್ಲೂಡ್ ಮಾಡಿದ್ವಿ ಸರ್. ಸೊ ಲಕ್ಸುರಿ ಫೀಲ್ ಕೊಡ್ಲಿ ತರ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಅಂಡ್ ಅದೇ ಗ್ರೇ ಕಲರ್ ಏನು ರಾಫ್ಟರ್ ಹಾಕಿದ್ವಿ ಟಿ ಯೂನಿಟ್ ಹತ್ರ ಸೇಮ್ ಅದನ್ನು ಇಲ್ಲಿ ತಗೊಂಡೋಗಿದ್ದೀವಿ ಸರ್. ಹಾಗೆ ನೀವು ಕರ್ಟನ್ಸ್ ನೋಡಿದಾಗಲೂ ನಾವು ಲೈಟೇ ಶೇಡ್ ಹೋಗಿದ್ದೀವಿ. ಸೊ ಈ ತರ ಇದು ಎಂಟೈರ್ಲಿ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಅಂಡ್ ಕಾರ್ಡ್ ಸೈಟಮ್ ಅಂತ ಬಂದಾಗ ಇದು ನಾವು ಬಾಟಮ್ ತಗೊಂಡೋಗಿಲ್ಲ ಸರ್. ಸೊ ಸಿಂಗಲ್ ತಗೊಂಡೋಗಿದ್ದೀವಿ. ಆ ಸಿಂಗಲ್ ಬಂದು ನಾವು ಡೈರೆಕ್ಟ್ ಆಗಿ ವಾಲ್ಗೆ ಫಿಕ್ಸ್ ಮಾಡಿದ್ದೀವಿ, ಅಂದ್ರೆ ಒಂದು ಕ್ಯಾಂಟಿಲಿವರ್ ಬೀಮ್ ತರ ಆಕ್ಟ್ ಆಗುತ್ತೆ ನಿಮಗೆ. ಹಾಗೆ ಇಲ್ಲಿಗೆ ಬಂದ್ಬಿಟ್ಟು ನಿಮಗೆ ಈ ಗೋಲ್ಡನ್ ಕಲರ್ ನಾಬೆ ಕೊಟ್ಟಿದ್ದೀವಿ ಸರ್. ಸೊ ಬ್ರೌನು, ಗ್ರೇ, ಗೋಲ್ಡ್ ಈ 3 ಶೇಡ್ ತುಂಬಾ ಚೆನ್ನಾಗಿ ರನ್ ಆಗುತ್ತೆ ಅಂದ್ರೆ ಕ್ಲೈಂಟ್ ಅಷ್ಟೇ ಚಿಕ್ಕದಾಗಿತ್ತು. ಸೊ ಅದು ಆ ತರ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಅಂಡ್ ವಾರ್ಡ್ರೋಬ್ ಬಂದಾಗ ಸರ್ ಟೋಟಲಿ ಫ್ಲೋರ್ ಟು ಸೀಲಿಂಗ್ ವಾರ್ಡ್ರೋಬ್ಸ್ ಹೋಗಿದ್ದೀವಿ. ಸೊ ಇದು ಎಂಟೈರ್ಲಿ ಬಂದು ನಾವು ಗ್ಲಾಸ್ ಲೆಕ್ಕ ಗ್ಲಾಸ್ ಹೋಗಿದ್ದೀವಿ. ಅಂಡ್ ಇದು ಫುಲ್ ಟಫ್ ಅಂಡ್ ಇರುತ್ತೆ. ಈ ಸೆಂಟರ್ ಪೋರ್ಷನ್ ಮಾತ್ರ ಏನು ಫುಲ್ ಈ ತರ ಬ್ಲೂ ಕಲರ್ ರನ್ ಆಗಿ ನೋಡ್ತಾ ಇದ್ದೀರಾ, ಇದು ಬಂದು ವಾಲ್ ಪೇಪರ್ ಸರ್. ವಾಲ್ ಪೇಪರ್. ಸೊ 2 ಕಡೆ ಗ್ಲಾಸ್ ಜೊತೆಗೆ ವಾಲ್ ಪೇಪರ್ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀವಿ. ದಿಸ್ ಗ್ಲಾಸ್ ಇದೆಯಲ್ಲ, ಇದು ಎಂಟೈರ್ ಒಂದೇ ಪೀಸ್ ಏನಾ ಸರ್? ಇದು ಇಲ್ಲ ಸರ್, ಇದು ಡಿವೈಡೆಡ್ ಟು ಪೀಸಸ್. ಅದಕ್ಕೆ ನಾವು ಡಿವೈಡರ್ ಅಂತೀವಿ ಸರ್. ಈ ಗೋಲ್ಡನ್ ಏನ್ ನೋಡ್ತಾ ಇದ್ದೀರಾ ಡಿವೈಡರ್ ಅಂತ ನಾವು ಹೇಳ್ತೀವಿ. ಸರಿ, ಇದು 2ಕ್ಕೆ ಯೂಸ್ ಆಗುತ್ತೆ ಸರ್. ಒಂದು ಬಂದು ನಾವು ಫುಲ್ ಸಿಂಗಲ್ ಶಟರ್ ಹೋಗೋದು ಬದಲು ಎಲ್ಲರೂ 1-2 ಕಡೆ ಡಿವೈಡರ್ ಕೊಟ್ಟಾಗ ಚಿಕ್ಕ ಗ್ಲಾಸ್ ಹಾಕಿದಾಗ ಸ್ಟ್ರೆಂತ್ ಕೊಡುತ್ತೆ. ಇನ್ನೊಂದು ಬಂದು ಈ ತರ 2 ಪ್ಯಾಟರ್ನ್ ಬೇರೆ ಹೋದಾಗ ಮಧ್ಯೊಂದು ಡಿವೈಡರ್ ಡಿಫರೆನ್ಸ್ ತೋರಿಸುತ್ತೆ. ಸೊ 2ಗೂ ಪ್ರಾಕ್ಟಿಕಾಲಿಟಿ ಯೂಸ್ ಆಗಲಿ ಅಂತ ಇದನ್ನ ಪ್ಲಾನ್ ಮಾಡ್ಕೊಂಡಿದ್ದೀವಿ. ತುಂಬಾ ಪ್ಲೇನ್ ಆಗಿರೋ ಬದಲು ಈ ತರ ನಾವು ಯೂಸ್ ಮಾಡಿ ಚೆನ್ನಾಗಿರ್ಲಿ ಅಂತ. ಈ ಗ್ಲಾಸ್ ಯಾವ ಕಂಪನಿದು ಯೂಸ್ ಮಾಡ್ತೀರಾ ನೀವು ಸರ್? ಇದು ಸೇಂಟ್ ಗೋಬೆನ್ ಬರುತ್ತೆ, ಅದು ಮೋದಿ ಗಾರ್ಡ್ ಬರುತ್ತೆ. ಇದು 2 ಟಫ್ ಅಂಡ್ ಆಗೋ ಬರುತ್ತೆ. ಸೊ ನಾರ್ಮಲ್ ಗ್ಲಾಸ್ ಬದಲು ಹಾಕೋದಾಗ ಏನಾಗುತ್ತೆ, ಏನಾದ್ರು ಡ್ಯಾಮೇಜ್ ಆದಾಗ ಈ ತರ ಬ್ರೇಕ್ ಆದಾಗ ಎಲ್ಲ ಕೆಳಗೆ ಬಿಡುತ್ತೆ. ದಟ್ ಇಸ್ ದ ರೀಸನ್ ಈ ತರ ನಾವು ವಾರ್ಡ್ರೋಬ್ ಮಾಡ್ತೀವಿ ಅಂದಾಗ ಫಾರ್ ಶೋರ್ ಇದು ನಾವು ಟಫ್ ಅಂಡ್ ಗ್ಲಾಸ್ ಯೂಸ್ ಮಾಡಲೇಬೇಕಾಗುತ್ತೆ. ಟಫ್ ಅಂಡ್ ಮಾಡ್ತೀರಾ? ಆಮೇಲೆ ಇನ್ನೊಂದು ಸಿಂಗಲ್ ಗ್ಲಾಸ್ ಇರುತ್ತೆ, ಸ್ಯಾಂಡ್ವಿಚ್ ಏನಾದ್ರು ಮಾಡ್ತೀರಾ ಸರ್? ಸ್ಯಾಂಡ್ವಿಚ್ ಇರುತ್ತೆ, ಅಂದ್ರೆ ಫ್ರಂಟ್ ಅಲ್ಲಿ ನಿಮಗೆ ಬಂದು ಗ್ಲಾಸ್ ಇರುತ್ತೆ. ಇದೇ ನಾವು ಇಲ್ಲಿ ಹಿಂಭಾಗ ನೋಡಿದಾಗ ಹಿಂಭಾಗ ಬಂದು ನಾವು ಪ್ಲೈ ಹಾಕಿರ್ತೀವಿ ಸರ್. ಪ್ಲೈ ಹಾಕಿ. ಸೊ ಪ್ಲೈ ಮೇಲೆ ಬಂದು ಇದು ಕೂತಿರುತ್ತೆ ಗ್ಲಾಸ್. ಅಂಡ್ ದೆನ್ ಇದು ಎಂಟೈರ್ ಆಗಿ ಈ ಒಂದು ಹ್ಯಾಂಡಲ್ ಏನ್ ಕೊಟ್ಟಿದ್ದೀವಿ, ಇದು ಒಂದು ಬಂದು ಹ್ಯಾಂಡಲ್ ಪರ್ಪಸ್ ಆಗಿ ಯೂಸ್ ಆಗುತ್ತೆ. ಇನ್ನೊಂದು ಇದೇ ನಿಮ್ಗೆ 2 ಸ್ಯಾಂಡ್ವಿಚ್ ಲಾಕ್ ಮಾಡಿರುತ್ತೆ. ಸೊ ಆ ತರ ಕಾಂಬಿನೇಷನ್ಸ್ ಇದು ಫುಲ್ ರನ್ ಆಗುತ್ತೆ ಸರ್. ಹ್ಯಾಂಡಲ್ ಬಂದು 2 in 1 ಸರ್. ಕ್ಲೋಸ್ ಮಾಡಿ ತೊಂದರೆ ಇಲ್ಲ. ಸೊ ಈ ತರ ಡಿಸೈನ್ಸ್ ಪ್ಯಾಟರ್ನ್ಸ್ ಗಳನ್ನ ಹಾಕೋಬಹುದು. ಅಂಡ್ ಇದೊಂದೇ ಹ್ಯಾಂಡಲ್ ಬರುತ್ತಾ? ನಾನು ಮೋಸ್ಟ್ ಆಫ್ ದ ಲ್ಯಾಕರ್ ಗ್ಲಾಸ್ ಅಲ್ಲಿ ಇದೇ ತರ ಒಂದೇ ಹ್ಯಾಂಡಲ್ ನೋಡಿರೋದು. ಅಂದ್ರೆ ಸರ್ ಹ್ಯಾಂಡಲ್ ಬಂದು ನಾವು ಎಡ್ಜಸ್ ಅಲ್ಲೇ ಕೊಡ್ತೀವಿ, ಬಟ್ ಈ ಪರ್ಟಿಕ್ಯುಲರ್ ಹ್ಯಾಂಡಲ್ ಶೇಪ್ ಏನಿದೆ ಅದು ಚೇಂಜ್ ಆಗುತ್ತೆ. ಇಲ್ಲಿ ನಾವು ಸೆಮಿ ಸರ್ಕ್ಯುಲರ್ ಹೋಗಿದ್ದೀವಿ, ಬೇಕಾದ್ರೆ ನಾವು ಇದು ಸ್ಟ್ಯಾಂಡರ್ಡ್ ಇನ್ನೊಂದು ಬರುತ್ತೆ ಸರ್, ಒಂದು ರೆಕ್ಟಾಂಗಲ್ ಶೇಪ್ ಬರುತ್ತೆ, ಆ ತರ ಹೋಗ್ಬೋದು. ಸೊ ಈ ಒಂದು ಪರ್ಟಿಕ್ಯುಲರ್ ಶೇಪ್ಸ್ ಬೇರೆ ಬರುತ್ತೆ. ಈ ಶೇಪ್ ನಾವು ಯಾವ್ದು ಬೇಕು ಹಾಕೊಬಹುದು ಸರ್. ಬಟ್ ಅಗೇನ್ ಕಲರ್ಸ್ ತುಂಬಾ ಬರೀತಿರಲ್ಲಿ, SS, ಅಲ್ಯೂಮಿನಿಯಂ, ಗೋಲ್ಡ್, ಈ ತರ ಒಂದು ಆಂಟಿಕ್ ಶೇಡ್. ಸೊ ಕಲರ್ಸ್ ತುಂಬಾನೇ ಪ್ಯಾಟರ್ನ್ ಬರುತ್ತೆ ಸರ್ ಇದರಲ್ಲಿ. ಪ್ಯಾಟರ್ನ್ಸ್ ಅವೈಲೇಬಲ್ ಇದೆ.
ಇದು ಎಷ್ಟು ದೊಡ್ಡದಾಗಿದೆ ಅಂತ ತಿಳ್ಕೊಬಹುದು ಸರ್ ನೀವು ಕೆಳಗಡೆಯಿಂದ ಸೀಲಿಂಗ್ ಅಂತ ನೋಡ್ತೀರಾ ಅಂದ್ರೆ ಜಸ್ಟ್ ಶಟರ್ ಮಾತ್ರ ನಿಮಗೆ ಆಲ್ಮೋಸ್ಟ್ 9.5 ಫೀಟ್ ಬರುತ್ತೆ. 9.5 ಸರ್. ಫುಲ್ ಅದ್ರಲ್ಲಿ ಫಿಲ್ಲರ್ ತರ ತಗೊಂತೀರಾ ಅಂದ್ರೆ ಆಲ್ಮೋಸ್ಟ್ 10 ಫೀಟ್ ಬರುತ್ತೆ ಸರ್. ಇದಕ್ಕೆ ಲಾಫ್ಟ್ ಅಂತ ಏನೂ ಬರೋದಿಲ್ಲ. ಲಾಫ್ಟ್ ಅಂತ ಏನೂ ಬರಲ್ಲ ಸರ್. ಇಲ್ಲಿ ಒಳಗಡೆ ಇಂಟಿಗ್ರೇಟೆಡ್ ಲಾಫ್ಟ್ ಅಂತ ಬರುತ್ತೆ ಸರ್. ಓಕೆ, ವೆರಿ ನೈಸ್. ಬನ್ನಿ ಸರ್, ಈ ಕಡೆ ಬಂದ್ಬಿಡಿ ಸರ್. ಇಲ್ಲಿ ಬಂದಾಗ ಹಾಗೆ ಇನ್ನೊಂದು ಸ್ಟಡಿ ಯೂನಿಟ್ ಕಮ್ ಡ್ರೆಸರ್ ಕೊಟ್ಟಿದ್ದೀವಿ. ಸೊ ಫಸ್ಟ್ ಪೋರ್ಷನ್ ನಿಮಗೆ ಸ್ಟಡಿ ಯೂನಿಟ್ ತರ ಆಕ್ಟ್ ಆಗುತ್ತೆ. ಮಧ್ಯ ಒಂದು ಬ್ರೇಕರ್ ಕೊಟ್ಟಿದ್ದೀವಿ ಅಂದ್ರೆ ಇದೊಂದು ಸ್ಟೋರೇಜ್ ತರ ಯೂಸ್ ಆಗುತ್ತೆ. ಕೆಳಗಡೆ ಬಂದು ವಿತ್ ಸಾಲಿಡ್ ಶಟರ್ ಹೋಗಿದ್ದೀವಿ. ಮೇಲ್ಗಡೆ ಬಂದು ಈ ತರ ಫ್ಲೂಟೆಡ್ ಗ್ಲಾಸ್ ಹೋಗಿದ್ದೀವಿ. ಸೊ ದಟ್ ಒಳಗಡೆ ನೀವು ಐಟಮ್ ಇದ್ದಾಗ ಕಾಣಬಾರ್ದು ಅಂತ ಇದ್ದಾಗ ಯೂಸ್ ಮಾಡ್ಕೊಬಹುದು. ಕಮ್ಮಿಂಗ್ ಆಗಿ ಇಲ್ಲಿ ಬಂದಾಗ ಸರ್ ಡ್ರೆಸರ್ ಕೊಟ್ಟಿದ್ದೀವಿ. ಓಕೆ. ಸೊ ಡ್ರೆಸ್ಸರ್ ಅಂಡ್ ದೆನ್ ಒಂದು ಬ್ರೇಕರ್ ಜೊತೆಗೆ ಒಂದು ಸ್ಟಡಿ ಯೂನಿಟ್ ಇಲ್ಲಿ ನಾವು ಫುಲ್ ಆಗಿ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಸಿಂಪಲ್ ಆಗಿ ಕ್ರಿಯೇಟ್ ಮಾಡ್ಬಿಡಿ.